ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಅಕಾಡೆಮಿ. ಸೊ ಇಂದಿನ ತರಗತಿಯಲ್ಲಿ ನಾವು ಜೂನ್ 30, 2024ರಲ್ಲಿ ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್ 2 ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಕೀ ಆನ್ಸರ್ಸ್ ನೋಡ್ಕೊಳ್ತಾ ಇದ್ದೀವಿ. ಈ ಕೀ ಆನ್ಸರ್ಸ್ಗಳು ಅಫಿಷಿಯಲ್ ಕೀ ಆನ್ಸರ್ಸ್ಗಳಾಗಿರ್ತವೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇಂದಿನ ತರಗತಿನ ನಾವು ಪ್ರಾರಂಭಿಸೋಣ. ಯಾರೆಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿಯಾಗಿ ತೊಗೊಂಡಿದ್ದಾರಾ ಫ್ರೆಂಡ್ಸ್? ಪಾರ್ಟ್ 2 ಲ್ಯಾಂಗ್ವೇಜ್ 2 ಅಂತ ಇದೆ ಅಥವಾ ಲ್ಯಾಂಗ್ವೇಜ್ 1 ಅಂತ ಇದೆಯಾ ಅನ್ನೋದು ನಾವು ಒನ್ ಟೈಮ್ ಕನ್ಫರ್ಮ್ ಮಾಡ್ಕೊಳ್ಬೇಕು. ನಾವು ಲ್ಯಾಂಗ್ವೇಜ್ 1 ಬರಿತಾ ಇದ್ದೀವಾ, ಲ್ಯಾಂಗ್ವೇಜ್ 2 ಬರಿತಾ ಇದ್ದೀವಾ ಹಿಂದಿ ಅಂತ. ಇಲ್ಲಿ ಭಾಗ 2 ಅಂತ ಕೊಟ್ಟಿರ್ತಾರೆ. ಲ್ಯಾಂಗ್ವೇಜ್ 2 ಅಲ್ಲಿ ಒಂದು ಗದ್ಯಾಂಶ ಹಾಗೂ ಒಂದು ಪದ್ಯಾಂಶ ಕೊಟ್ಟಿರ್ತಾರೆ. ಗದ್ಯಾಂಶಕ್ಕೆ ತಕ್ಕಂತೆ 7 ಪ್ರಶ್ನೆಗಳು ಕೇಳಿರ್ತಾರೆ ಫ್ರೆಂಡ್ಸ್. ಒಂದು ಪದ್ಯಕ್ಕೆ ತಕ್ಕಂತೆ 8 ಪ್ರಶ್ನೆಗಳು. ಟೋಟಲಿ ಹಿಂದಿ ಪ್ರಶ್ನೆ ಪತ್ರಿಕೆಯಲ್ಲಿ 15 ಕ್ವಶನ್ಗಳು 2 ಪ್ಯಾಸೇಜ್ಗೆ ಸಂಬಂಧಿಸಿದಂತೆ ಇರ್ತವೆ. ಆನಂತರದಲ್ಲಿ ಇನ್ನೂ 15 ಕ್ವಶನ್ಸ್ಗಳು ಹಿಂದಿ ಪೆಡಗಾಜಿ ಅಥವಾ ಹಿಂದಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಇರ್ತವೆ. ಹಾಗಾದರೆ ಪ್ಯಾಸೇಜ್ಗೆ ಸಂಬಂಧಿಸಿದಂಥ 31ರಿಂದ 37ನೇ ಪ್ರಶ್ನೆಗಳವರೆಗೂ ಈ ಪ್ಯಾಸೇಜನ್ನು ನಾವು ಒನ್ ಟೈಮ್ ಓದ್ಕೊಂಡು 7 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗುತ್ತದೆ. ಈ ಪ್ಯಾಸೇಜನ್ನು ನಿಮ್ಮ ಹತ್ರ ಕ್ವಶನ್ ಪೇಪರ್ ಇತ್ತು ಅಂತಂದರೆ ಒನ್ ಟೈಮ್ ಓದ್ಕೊಳ್ಳಿ. ಹಾಗೂ ಕೀ ಆನ್ಸರ್ಸ್ ಯಾವೆಲ್ಲ ಇದ್ದಾವೆ ಅಂತ ನಾವು ನೋಡ್ಕೊಳ್ಳೋಣ. ಬನ್ನಿ ಹಾಗಾದರೆ ಫಸ್ಟ್ ಕ್ವಶನ್ ಯಾವ ರೀತಿ ಆಗಿದೆ ಅಂತ ನಾವು ನೋಡ್ಕೊಳ್ಳೋಣ. ಕ್ವಶನ್ ನಂಬರ್ 31, ದುವಿಧಾ ನಷ್ಟ ಕರ್ ದೇತಿ ಹೈ. ದುವಿಧಾ ಯಾವುದಕ್ಕೆ ನಷ್ಟ ಮಾಡುತ್ತದೆ ಅಂತ ಕೇಳ್ತಾ ಇರುವಂಥದ್ದು. ವಿಶ್ವಾಸ್ಕೋ, ವಿಚಾರಕೋ, ಏಕಾಗ್ರತಾಕೋ, ಗೌರವಕೋ. ಸೊ ದುವಿಧಾ ನಷ್ಟ ಕರ್ ದೇತಿ ಅಂತ ಇದಕ್ಕೆ ಆನ್ಸರ್ ಅಂತಂದರೆ ಏಕಾಗ್ರತಾಕೋ ದುವಿಧಾ ನಷ್ಟ ಕರ್ ದೇತಿ ಹೈ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣವಾ. ಸ್ವಲ್ಪ ಸ್ಮಾಲ್ ಸೈಜ್ ಕಾಣ್ಬೋದು ಫ್ರೆಂಡ್ಸ್, PDF ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಕ್ವಶನ್ ನಂಬರ್ 32, ಮಿತ್ರ ಕೆ ಮನ್ ಮೇ ಕುತ್ತಾ ಭೇಡಿಯಾ ಕ್ಯೂ ಬನಾ. ನಾಯಿ ಏನಾಗಿದೆ? ಭೇಡಿಯಾ ಆಗಿದೆ. ಏಕೆ, ಯಾವ ಕಾರಣದಿಂದ ಗೆಳೆಯನ ಮನಸ್ಸಿನಲ್ಲಿ ಈ ರೀತಿ ಆಯಿತು ಅಂತ ಕ್ವಶನ್ ಕೇಳ್ತಾ ಇರುವಂಥದ್ದು. ಆಪ್ಷನ್ಸ್ ನೋಡ್ಕೊಳ್ಳಿ. ಉಪನ್ಯಾಸಕ್ಕೆ ಕಾರಣ, ಭಯಕ್ಕೆ ಕಾರಣ, ನಿದ್ರಾಕ್ಕೆ ಕಾರಣ, ಚಾಲ್ಕೆ ಕಾರಣ ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 2 ಆಗಿದೆ, ಭಯಕ್ಕೆ ಕಾರಣ. ಮಿತ್ರಕ್ಕೆ ಮನ್ಮೆ ಭೇಡಿಯಾ ಕುತ್ತಾ ಬನ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಸೂತ್ರಕ್ಕೆ ಅನುಸಾರ ಹಮೇ ದೂರ ರೆಹನಾ ಹೇ. ಒಂದು ಸೂತ್ರದ ಅನುಸಾರ ಯಾರಿಂದ ನಾವು ದೂರ ಇರಬೇಕು ಅಂತ ಕೇಳ್ತಾ ಇರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ನೋಡ್ಕೊಳ್ಬಹುದು. ಈ ಲೈನಲ್ಲಿ ನೀವು ಫಸ್ಟ್ ಲೈನಲ್ಲಿ ಥರ್ಡ್ ಪ್ಯಾರಲ್ಲಿ ಫಸ್ಟ್ ಲೈನಲ್ಲಿ ನಾವು ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ಕೊಳ್ಬಹುದು ಫ್ರೆಂಡ್ಸ್. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ನೀವು ಕೂಡ ನೋಡ್ಕೊಳ್ಳಿ. ಹತೋತ್ಸಾಹಿಯಿಂದ ದೂರ ಇರಬೇಕು, ನಿರಾಶವಾದಿಗಳಿಂದ ದೂರ ಇರಬೇಕು, ಡರ್ಪಕ್ಗಳಿಂದ ದೂರ ಇರಬೇಕು. ಹಾಗಾದರೆ ಈ ಮೂವರಿಂದ ನಾವು ದೂರ ಇರಬೇಕು. ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 4 ಆಗಿದೆ. ಇನ್ ತೀನೋ ಸೆ ದೂರ रहना चाहिए. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. 34, ಶಿಕಾರಿ ಜೋರ್ ಸೆ ಹಸ್ ಪಡಾ ಕ್ಯೂಂಕಿ. ಶಿಕಾರಿ ಯಾವುದರ ಸಲುವಾಗಿ ಬಹಳ ಜೋರಾಗಿ ನಕ್ಕನು ಅಂತ ಕೇಳ್ತಾ ಇರುವಂಥದ್ದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 4 ಆಗಿದೆ ಫ್ರೆಂಡ್ಸ್. ವಹ ಕುತ್ತಾ ತಾ ಇಸ್ಲಿಯೇ ಶಿಕಾರಿ ಜೋರ್ ಸೆ ಹಸ್ ಪಡಾ. ನೆಕ್ಸ್ಟ್ ಕ್ವಶನ್ ನೋಡ್ಕೊಂಡ್ವಾ. ಕ್ವಶನ್ ನಂಬರ್ 35 ನೋಡ್ಕೊಳ್ಳಿ. ನಿಮ್ನಲಿಖಿತ ಮೇ ಸೆ ಅವ್ಯಯ ಭಾವ ಸಮಾಸ ಕಾ ಉದಾಹರಣ ಹೇ. ಈ 4 ಆಪ್ಷನ್ಗಳಲ್ಲಿ ಅವ್ಯಯ ಭಾವ ಸಮಾಸಕ್ಕೆ ಯಾವುದು ಉದಾಹರಣೆಯಾಗಿದೆ ಅಂತ ಕೇಳ್ತಾ ಇರುವಂಥದ್ದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಯಥಾಪೂರ್ವ ಎನ್ನುವ ಶಬ್ದ ಅವ್ಯಯ ಭಾವ ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದು. ಬಂದೂಕ್ಧಾರಿ, ಆತ್ಮವಿಶ್ವಾಸ, ಆತ್ಮಗೌರವ ಈ 3 ಆಪ್ಷನ್ಗಳು ನಮಗೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿವೆ. ನಮಗೆ ಕೇಳಿರುವಂಥದ್ದು ಅವ್ಯಯ ಭಾವ ಸಮಾಸಕ್ಕೆ ಉದಾಹರಣೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 36, ಭಲೆ ಮಾನಸ್ ವಹ ಬೇಚಾರ ಕುತ್ತಾ ಹೈ. ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೈ. ಈ ವಾಕ್ಯದಲ್ಲಿ ಯಾವೆಲ್ಲ ವಿರಾಮ ಚಿಹ್ನೆಗಳು ಉಪಯೋಗಿಸಿದ್ದಾರೆ ಅಂತ ಪ್ರಯೋಗ ಮಾಡಿದ್ದಾರೆ ಅಂತ ಕೇಳ್ತಾ ಇರುವಂಥದ್ದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ಕೊಳ್ಳೋಣ. ಉದ್ಧರಣ ಚಿಹ್ನೆ ಇದೆ, ಆನಂತರದಲ್ಲಿ ಅಲ್ಪ ವಿರಾಮ ಇದೆ, ಆನಂತರದಲ್ಲಿ ಪೂರ್ಣ ವಿರಾಮ ಇದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಕ್ವಶನ್ ನಂಬರ್ 37, ನಿಮ್ನಲಿಖಿತ ಮೇ ಸೆ ಬಹುವಚನ ಶಬ್ದ ಹೇ. ಬಹುವಚನ ಈ 4ರಲ್ಲಿ ಯಾವುದು ಬಹುವಚನ ಶಬ್ದವಾಗಿದೆ ಅಂತ ನೋಡ್ಕೊಳ್ಳಿ. ಪತ್ನಿ ಇದೆಯಾ, ಬೇಚಾರ ಇದೆಯಾ, ಗಾಥಾ ಇದೆಯಾ ಅಥವಾ ವಚನ ಇದೆಯಾ? ಈ 4ರಲ್ಲಿ ಯಾವುದು ಒಂದು ಬಹುವಚನ ಶಬ್ದವಾಗಿದೆ ಅಂತ ಕೇಳ್ತಾ ಇರುವಂಥದ್ದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 4 ಆಗಿದೆ. ವಚನ ಎನ್ನುವುದು ಬಹುವಚನ ಶಬ್ದವಾಗಿದೆ. ನೆಕ್ಸ್ಟ್ ಒಂದು ಪದ್ಯ ಅಥವಾ ಕವಿತಾಂಶ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆ ಕವಿತೆಯನ್ನು ನಾವು ಓದ್ಕೊಂಡು 38ನೇ ಪ್ರಶ್ನೆಯಿಂದ ಹಿಡಿದು 45ನೇ ಪ್ರಶ್ನೆಗಳವರೆಗೂ ಆನ್ಸರ್ ಮಾಡಬೇಕಾಗುತ್ತದೆ. ಆ ಪದ್ಯವನ್ನು ನೀವು ಓದ್ಕೊಳ್ಳಿ ಒನ್ ಟೈಮ್. ನೆಕ್ಸ್ಟ್ ಕ್ವಶನ್ ನಂಬರ್ 38, ಮನುಷ್ಯ ಕೋ ಜಗಾನೆ ಕಾ ಅನುರೋಧ ಕವಿ ಇಸ್ಸೆ ನಹಿ ಕರ್ತಾ. ಕವಿ ಇಸ್ಸೆ ನಹಿ ಕರ್ತಾ ಕ್ವಶನಲ್ಲಿ ಏನು ಕೇಳಿದ್ದಾರೆ ನೋಡ್ಕೊಳ್ಳಿ. ಯಾವುದಕ್ಕೆ ಹೇಳ್ತಾ ಇಲ್ಲ ಕವಿ, ಯಾವುದಕ್ಕೆ ಅನುರೋಧ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸೂರ್ಯ, ಪಕ್ಷಿ, ಹವಾ ಈ 3 ಕೂಡ ಇದ್ದಾವೆ ಇಲ್ಲಿ ನಮ್ಮ ಕವಿತೆಯಲ್ಲಿ ನೋಡ್ಕೊಳ್ಬಹುದು. ಯಾವುದು ಇಲ್ಲ ಅಂತ ಕೇಳ್ತಾ ಇರುವಂಥದ್ದು ಕವಿ ಜಲ್ಸೆ ಅನುರೋಧ ನಹಿ ಕರ್ತಾ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಆಗಿದೆ, ಜಲ್ ಎನ್ನುವುದು. ನೆಕ್ಸ್ಟ್ ಕ್ವಶನ್ ನೋಡ್ಕೊಂಡ್ವಾ. ಕವಿ ಜಗಾನೆ ಕೆ ಲಿಯೇ ಕಹತೆ ಹೇ. ಕವಿ ಯಾರಿಗೆ ಎಚ್ಚರಿಸುವಂತೆ ಹೇಳ್ತಾ ಇದ್ದಾರೆ ಅಂತ ನಾವು ಒನ್ ಟೈಮ್ ಪ್ಯಾಸೇಜ್ ಓದ್ಕೊಂಡು ನೋಡ್ಕೊಳ್ಬೇಕು. ಸರಿಯಾಗಿರುವಂಥ ಉತ್ತರನೇ ಬರಿಬೇಕಾದ್ರೆ ನಾವು ಪ್ಯಾಸೇಜ್ ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತದೆ. तो सच से बेखबर है उसको जगाने के लिए कवि कह रहे हैं, भाई सूरज
ಇದರಲ್ಲಿ ಭಾಯಿ ಎನ್ನುವ ಸಂಬೋಧನೆ ಯಾರಿಗಾಗಿ ಯಾವ ರೀತಿಯಾಗಿ ಪ್ರಯೋಗಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆದರ ಸೂಚಕವಾಗಿ ಪ್ರಯೋಗಿಸ್ತಾ ಇದ್ದಾರಾ ಅಥವಾ ಔಪಚಾರಿಕವಾಗಿನ, ವ್ಯಾವಹಾರಿಕವಾಗಿನ ಅಥವಾ ಆತ್ಮೀಯವಾಗಿನ ಅಂತ ಕೇಳ್ತಾ ಇರುವಂಥದ್ದು. ಭಾಯಿ, ಸೂರಜ್, ಅಣ್ಣ ಅಂತ ಈ ರೀತಿಯಾಗಿ ನಾವು ಯಾರಾದರೂ ಕರೆಯುವಾಗ ಕರಿತೀವಲ್ವಾ, ಅದು ಯಾವುದರಿಂದ ಆದರಣೀಯವಾಗಿ ಕರಿತೀವಿಲ್ವಾ, ಅಥವಾ ಫಾರ್ಮಲ್ ಆಗಿ ಔಪಚಾರಿಕವಾಗಿ ಕರಿತೀವ ಅಥವಾ ವ್ಯಾವಹಾರಿಕವಾಗಿ ಕರಿತೀವ ಅಥವಾ ಆತ್ಮೀಯವಾಗಿ ಈ ರೀತಿಯಾಗಿ ಕರಿತೀವ ಅಂತ ಕೇಳ್ತಾ ಇರುವಂಥದ್ದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಆಗಿದೆ. ಆತ್ಮೀಯವಾಗಿ ಅಣ್ಣ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಕ್ವಶನ್ ನಂಬರ್ 41 ನೋಡ್ಕೊಳ್ಳಿ. ಕಿತ್ಮೇಸೆ ಸಹಿ ಮಿಲಾನ್ ಹೇ. ಈ 4ರಲ್ಲಿ ಯಾವುದು ಸರಿಯಾದಂಥ ಜೋಡಿಯಾಗಿದೆ? ಪಂಚಿ ಜಗಾನ, ಹವಾ ಹಿಲ್ನಾ, ಸೂರಜ್ ಉಠಾನ, ಹವಾ ಚಿಲ್ಲಾನ. ಸೊ ಇದಕ್ಕೆ ಸರಿಯಾದಂಥ ಮ್ಯಾಚ್ ಅಂತಂದರೆ ಆಪ್ಷನ್ ನಂಬರ್ 2 ಆಗಿದೆ, ಹವಾ ಹಿಲಾನ. ನೆಕ್ಸ್ಟ್ ಕವಿ ಕೆ ಅನುಸಾರ ಆದ್ಮಿ ಕೋ ಜಗಾನ ಹೇ. ಕವಿಯ ಅನುಸಾರವಾಗಿ ಆದ್ಮಿ ಅಂತಂದರೆ ಮನುಷ್ಯನಿಗೆ ಯಾವಾಗ ಎಚ್ಚರಗೊಳ್ಳುವಂತೆ ಮಾಡಬೇಕು ಅಂತ ಕವಿತೆಯನ್ನು ನಾವು ಓದ್ಕೊಂಡಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಐಡೆಂಟಿಫೈ ಮಾಡ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಸಮಯ ಪರ್ ಅನ್ನುವುದು. ಕ್ವಶನ್ ನಂಬರ್ 43 ನಿಮ್ನಲಿಖಿತ में से प्रथम प्रेरणार्थक क्रियारूप है. ಪ್ರೇರಣಾರ್ಥಕ ಕ್ರಿಯಾರೂಪ, ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ 1ರಿಂದ 2 ಕ್ವಶನ್ಸ್ಗಳು ಕಂಪಲ್ಸರಿ TETಯಲ್ಲಿ ಆಗ್ತವೆ ಫ್ರೆಂಡ್ಸ್. ಸೊ ಹಾಗಾಗಿ ಜಗ್ನ ಎನ್ನುವುದು ಇದು ಮೂಲ ಪದವಾಗಿದೆ. ಆನಂತರದಲ್ಲಿ ಜಗಾನ ಎನ್ನುವುದು ಪ್ರಥಮ ಪ್ರೇರಣಾರ್ಥಕ, ಜಗವಾನ ಎನ್ನುವುದು ದ್ವಿತೀಯ ಪ್ರೇರಣಾರ್ಥಕವಾಗಿದೆ. ಸೊ ಹಾಗಾದರೆ ನಮ್ಮ ಕ್ವಶನ್ಗೆ ಆನ್ಸರ್ ಪ್ರಥಮ ಪ್ರೇರಣಾರ್ಥಕಕ್ಕೆ ಇರುವಂಥದ್ದು ಜಗಾನ ಪ್ರಥಮ ಪ್ರೇರಣಾರ್ಥಕವಾಗಿದೆ, ಜಗವಾನ ಎನ್ನುವುದು ದ್ವಿತೀಯ ಪ್ರೇರಣಾರ್ಥಕ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಆದ್ಮಿ ಶಬ್ದ ಕಾ ಸಟಿಕ್ ಸ್ತ್ರೀಲಿಂಗ ರೂಪ ಹೈ. ಆದ್ಮಿ ಎನ್ನುವುದು ಪುಲ್ಲಿಂಗ ಆಗಿದೆ. ಹಾಗಾದರೆ ಸ್ತ್ರೀಲಿಂಗ ಯಾವುದು ಅಂತ ಕೇಳ್ತಾ ಇರುವಂಥದ್ದು. ಆದ್ಮಿಗೆ ಯುವಕ್ ಯುವತಿ ಇದು ರಾಂಗ್ ಆಗುತ್ತದೆ. ಸ್ತ್ರೀ ಪುರುಷ್, ನರ್ ನಾರಿ. ಹಾಗಾದರೆ ಆದ್ಮಿ ಔರತ್ ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 45 ನೋಡ್ಕೊಳ್ಳಿ. ನಿಮ್ನಲಿಖಿತ में से ಪ್ರತ್ಯಯುಕ್ತ ಶಬ್ದ ಹೈ. 4 ಶಬ್ದಗಳಲ್ಲಿ ಯಾವುದಕ್ಕೆ ಪ್ರತ್ಯಯ ಹಚ್ಚಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆದ್ಮಿ, ಬೇಖಬರ್, ಪವನ್, ಬೇವಕ್ತ್. ಈ 4ರಲ್ಲಿ ಯಾವುದಕ್ಕೆ ಪ್ರತ್ಯಯ ಹಚ್ಚಲಾಗಿದೆ ಅಂತಂದರೆ ಆದ್ಮಿ ಎನ್ನುವ ಶಬ್ದಕ್ಕೆ ಈ ಎನ್ನುವ ಪ್ರತ್ಯಯ ಹಚ್ಚಲಾಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆದ್ಮಿ ಆಗಿದೆ. ಆನಂತರದಲ್ಲಿ ಖಬರ್, ಬೇಖಬರ್ ಇದು ಉಪಸರ್ಗ ಆಗುತ್ತದೆ. ವನ್, ಪವನ್ ಇದು ಕೂಡ ಉಪಸರ್ಗ ಆಗುತ್ತದೆ. ವಕ್ತ್, ಬೇವಕ್ತ್ ಇದು ಕೂಡ ಉಪಸರ್ಗ ಆಗುತ್ತದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆದ್ಮಿ ಎನ್ನುವುದಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ನಿಮ್ನಲಿಖಿತ में से ಆಸನ್ನ ಭೂತಕಾಲ का ಉದಾಹರಣೆ ಹೇ. ಆಸನ್ನ ಭೂತಕಾಲಕ್ಕೆ ಯಾವುದು ಉದಾಹರಣೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1 ನೋಡ್ಕೊಳ್ಳಿ. ಹಲ್ವಾಯಿನೇ ಜಿಲೇಬಿ ಬನಾಯಿ. ಹಲ್ವಾಯಿ ಜಲೇಬಿ ಬನಾತಾ ಹೇ. ಹಲ್ವಾಯಿನೇ ಜಲೇಬಿ ಬನಾಯಿ ಹೇ. ಹಲ್ವಾಯಿನೇ ಜಲೇಬಿ ಬನಾಯಿ ಹೋಗಿ. ಹಾಗಾದರೆ ಆಸನ್ನ ಭೂತಕಾಲಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 3 ಆಗಿದೆ. ಹಲ್ವಾಯಿನೇ ಜಲೇಬಿ ಬನಾಯಿ ಹೇ ಎನ್ನುವುದು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. अध्यापक ने छात्र को किताब दी. रेखांकित शब्द में प्रयुक्त कारक है. ಕಾರಕ ಯಾವುದು? ಛಾತ್ರಕೋ ಎನ್ನುವುದು ಈ ವಾಕ್ಯದಲ್ಲಿ ಯಾವುದು ಕಾರಕಗಳ ಮೇಲೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಬಳಸುವ ಕಾರಕಗಳ ಮೇಲೆ ಕಂಪಲ್ಸರಿಯಾಗಿ ಕ್ವಶನ್ಸ್ಗಳು ಬರ್ತವೆ ಫ್ರೆಂಡ್ಸ್. ಕರ್ತೃ, ಕರ್ಮ, ಕರಣಾರ್ಥ, ಸಂಪ್ರದಾನ, ಅಪಾದಾನ, ಸಂಬಂಧ ಹಾಗೂ ಅಧಿಕರಣ ಇದರ ಮೇಲೆ ಕಂಪಲ್ಸರಿಯಾಗಿ ಕಾರಕಗಳ ಮೇಲೆ 1ರಿಂದ 2 ಕ್ವಶನ್ಸ್ಗಳು TETಯಲ್ಲಿ ಇದ್ದೇ ಇರ್ತವೆ. ನಮಗೆ ಛಾತ್ರಕೋ ಎನ್ನುವುದು ಇದರಲ್ಲಿ ಬಳಸಿರುವಂತಹ ಕಾರಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕರ್ಮದಲ್ಲಿ ಕೂಡ ಕೋ ಅನ್ನುವ ಶಬ್ದ ಬರ್ತದೆ. ಆನಂತರದಲ್ಲಿ ಕೋ ಎನ್ನುವ ಶಬ್ದ ಬರ್ತದೆ ಫ್ರೆಂಡ್ಸ್. ನಾವು ಬುಕ್ನಲ್ಲಿರುವ PDF ಅನ್ನು ನೋಡ್ಕೋಣ. ಆ PDF ಅನ್ನು ನಾವು ನೋಡ್ಕೊಂಡಿದ್ರೆ ನಿಮಗೆ ಕ್ಲಿಯರ್ ಆಗ್ಬೋದು. ಒನ್ ಟೈಮ್ ಅದನ್ನು ನಾವು ನೋಡ್ಕೋಣ. ಈ ವಿಭಕ್ತಿ ಪ್ರತ್ಯಯಗಳ ಮೇಲೆ 9ನೇ ತರಗತಿ ಹಿಂದಿ ಲ್ಯಾಂಗ್ವೇಜ್ ಬುಕ್ ನೋಡ್ಕೊಳ್ಬಹುದು. ಅದರಲ್ಲಿರುವ PDF ಇದಾಗಿದೆ. ನಾವು ಕೋ ಎನ್ನುವ ಶಬ್ದ ಬಂದಿದೆ ಅಂತ ವಾಕ್ಯದಲ್ಲಿ ಕರ್ಮಕಾರಕ ಅಂತ ಕೂಡ ಆನ್ಸರ್ ಮಾಡಿರ್ಬೋದು. ಆನಂತರದಲ್ಲಿ ಸಂಪ್ರದಾನ ಅಂತಂದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೂ ಕೂಡ ಸಂಪ್ರದಾನ ಕಾರಕಕ್ಕೆ ಕೋ ಎನ್ನುವ ಶಬ್ದ ಕೂಡ ಬಂದಿದೆ. ಹಾಗಾದರೆ ನಮಗೆ ಕನ್ಫ್ಯೂಸ್ ಆಗಿ ಕರ್ಮಕಾರಕ ಅಂತ ಕೂಡ ಹಾಕಿರ್ಬೋದು, ಕೆಲವೊಬ್ಬರು ಸಂಪ್ರದಾನ ಕೂಡ ಅಂತ ಹಾಕಿರ್ಬೋದು. ಇದಕ್ಕೆ ಗೌರ್ಮೆಂಟ್ ಕೀ ಆನ್ಸರ್ ಪ್ರಕಾರ ಅಂತಂದರೆ ಆಪ್ಷನ್ ನಂಬರ್ 4 ಸಂಪ್ರದಾನ ಎನ್ನುವುದು ಸರಿಯಾದಂಥ ಉತ್ತರವಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 48 ನೋಡ್ಕೊಳ್ಳಿ. ವಾರ್ಷಿಕೋತ್ಸವ ಶಬ್ದ ಮೇ ಸಂಧಿ ಹೇ. ಗುಣಸಂಧಿ, ಎಣಸಂಧಿ, ವ್ಯಂಜನ ಸಂಧಿ, ದೀರ್ಘ ಸಂಧಿ. ಕನ್ನಡದಲ್ಲಿ ಸವರ್ಣ ದೀರ್ಘ ಸಂಧಿ ಅಂತೀವಿ, ಹಿಂದಿಯಲ್ಲಿ ದೀರ್ಘ ಸಂಧಿ ಅಂತ ಕರೀತಾರೆ. ಸೊ ವಾರ್ಷಿಕೋತ್ಸವ ಎನ್ನುವ ಶಬ್ದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತಂದರೆ ಆಪ್ಷನ್ ನಂಬರ್ 1 ಆಗಿದೆ, ಗುಣಸಂಧಿಗೆ ಉದಾಹರಣೆಯಾಗಿರುವಂಥದ್ದು. ಶುದ್ಧ ವಾಕ್ಯ ಪೆಹಚಾನಿಯೇ ಅಂತ ಕೊಟ್ಟಿರುವಂಥದ್ದು. ಈ 4ರಲ್ಲಿ ಶುದ್ಧವಾಗಿ ಬರೆದಿರುವಂಥ ವಾಕ್ಯ ಕೂಡ ಹಾಗೂ ಸರಿಯಾಗಿ ಮೀನಿಂಗ್ ಕೊಡುವಂಥ ವಾಕ್ಯ ಕೂಡ ಅರ್ಥಪೂರ್ಣವಾಗಿರಬೇಕು ಆ ವಾಕ್ಯ. ಹಾಗಾದರೆ ಈ 4ರಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1 ನೋಡ್ಕೊಳ್ಳಿ. ಮೇ ಆಪ್ಕಾ ದರ್ಶನ್ ಕರ್ನೆ ಆಯಾ ಹೂँ. ಆಪ್ಕಾ ಬಳಸಿದ್ದಾರೆ ಇಲ್ಲಿ ನೋಡ್ಕೊಳ್ಳಿ. ಮೇ ಆಪ್ಕೆ ದರ್ಶನ್
करने आया हूँ ಆನಂತರದಲ್ಲಿ मैं आपकी दर्शन करने आया हूँ ಆನಂತರದಲ್ಲಿ ಆಪ್ಷನ್ ನಂಬರ್ 4 मैं आपके दर्शन करने आया हो ಅಂತ ಕೊಟ್ಟಿರುವಂಥದ್ದು. ಹಾಗಾದರೆ ಈ ನಾಲ್ಕು ನಾವು ಒನ್ ಟೈಮ್ ನೋಡ್ಕೊಂಡಿದ್ರೆ ಕನ್ಫ್ಯೂಸ್ ಕೂಡ ಆಗ್ತದೆ ಫ್ರೆಂಡ್ಸ್. ಯಾಕೆಂದರೆ ಎಕ್ಸಾಮ್ ಹಾಲಲ್ಲಿ ಸ್ವಲ್ಪ ಟೆನ್ಸ್ ಆಗಿರ್ತೀವಿ ನಾವು. ಆವಾಗ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅಂತ ನಾವು ಒಂದು ಟೈಮ್ ಉಚ್ಚಾರ ಮಾಡಿ ನೋಡಬೇಕು. ಅದು ಸರಿಯಾಗಿ ಮೀನಿಂಗ್ ಕೊಡುವಂಥದ್ದು ಅರ್ಥಪೂರ್ಣವಾಗಿರುವಂಥದ್ದು ಯಾವುದಿರ್ತದೆ ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತದೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಆಗಿದೆ. ಮೈ ಆಪ್ಗೆ ದರ್ಶನ್ ಕರ್ನೆ ಆಯಾ ಹೂँ ಎನ್ನುವುದು. ನೆಕ್ಸ್ಟ್ ಕ್ವಶನ್ ನಂಬರ್ 50 ನೋಡ್ಕೊಳ್ಳಿ. ನಿಮ್ನಲಿಖಿತ ಮೇಸೆ ಊಷ್ಮ ವ್ಯಂಜನಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಊಷ್ಮ ವ್ಯಂಜನ ಶ ಶ ಸ ಹ ಎನ್ನುವುದು ಊಷ್ಮ ವ್ಯಂಜನ. ಶ ಶ ಸ ಹ ಹೀಗೆ ನಾವು ಪ್ರೊನೌನ್ಸಿಯೇಷನ್ ಮಾಡುವಾಗ ಸ್ವಲ್ಪ ನಾವು ಗಾಳಿಯನ್ನು ಹೊರಗಡೆ ಊದಿದ ಹಾಗೆ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಅದಕ್ಕೆ ಏನಂತ ಕರೀತಾರೆ ಊಷ್ಮ ವ್ಯಂಜನಗಳು ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಂಡ್ವಾ. ಕ್ವಶನ್ ನಂಬರ್ 51 ನೋಡ್ಕೊಳ್ಳಿ ಫ್ರೆಂಡ್ಸ್. अपने भावों और विचारों को मौखिक भाषा के द्वारा व्यक्त करना कहलाता है. ನಮ್ಮ ಭಾವನೆಗಳು ಹಾಗೂ ವಿಚಾರಗಳು ಮೌಖಿಕ ಭಾಷೆಯ ಮೂಲಕ ವ್ಯಕ್ತ ಮಾಡ್ತೀವಲ್ವಾ, ನಮ್ಮ ಅನುಭವಗಳು ಯಾವುದರ ಮೂಲಕ ವ್ಯಕ್ತ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಲೇಖನ್ ಕೌಶಲ್ ಬರೆಯುವುದರ ಮೂಲಕನ, ಸುನನ ಅಂತಂದರೆ ಕೇಳುವುದರ ಮೂಲಕನ, ಬೋಲನ ಅಂತಂದರೆ ಮಾತನಾಡುವುದರ ಮೂಲಕನ, ಪಠನ್ ಅಂತಂದರೆ ಓದುವುದರ ಮೂಲಕನ ಅಂತ. ಈ ಕ್ವಶನ್ ಯಾವುದರ ಮೇಲೆ ಆಗಿದೆ ಅಂತಂದರೆ ನಮ್ಮ ಭಾಷಾ ಕೌಶಲ್ಯಗಳು ಇದ್ದಾವೆ ಅಲ್ವಾ ಫ್ರೆಂಡ್ಸ್. ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು, ಸುನನ, ಬೋಲ್ನಾ, ಪಡ್ನಾ, ಲಿಖ್ನಾ ಈ 4 ಕೌಶಲ್ಯಗಳ ಮೇಲೆ ನಮಗೆ ಕ್ವಶನ್ ಆಗಿರುವಂಥದ್ದು. ಹಾಗಾದರೆ ನಮ್ಮ ಕ್ವಶನ್ಗೆ ಆನ್ಸರ್ ಏನು ಅಂತ ಐಡೆಂಟಿಫೈ ಹೇಗೆ ಮಾಡ್ಕೊಳ್ಬೋದು? ನಮ್ಮ ಭಾವನೆಗಳು ಹಾಗೂ ನಮ್ಮ ವಿಚಾರಗಳು ಯಾವುದರ ಮೂಲಕ ವ್ಯಕ್ತ ಮಾಡ್ತೀವಿ ಅಂತಂದರೆ ನಾವು ಮಾತನಾಡುವ ಮೂಲಕ ವ್ಯಕ್ತ ಮಾಡುತ್ತೀವಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಆಗಿದೆ. ಬೋಲ್ನಾ ಕೌಶಲ್ಯದ ಮೂಲಕ ನಮ್ಮ ಭಾವನೆಗಳು ವ್ಯಕ್ತ ಮಾಡ್ತೀವಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಕ್ವಶನ್ ನಂಬರ್ 52 ನೋಡ್ಕೊಳ್ಳಿ. ಪ್ರಾಥಮಿಕ ಕಕ್ಷಾ ಮೇ ಸಸ್ವರ್ ವಾಚನ್ ಕಾ ಯಹ ಮಹತ್ವ ಹೈ. ಸಸ್ವರ್ ವಾಚನ ಅಂತಂದರೆ ಏನು ಅಂತ ನಮಗೆ ಮೊಟ್ಟ ಮೊದಲು ಗೊತ್ತಿರಬೇಕು. ವಾಚನ ಅಂತಂದರೆ ಗಟ್ಟಿ ವಾಚನ, ಗಟ್ಟಿಯಾಗಿ ನಾವು ಬಾಯಿಂದ ಓದ್ತೀವಲ್ವ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಹಾಗೂ ನಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಕೇಳುವಂತೆ ಜೋರಾಗಿ ಓದುವುದೇ ಸಸ್ವರ್ ವಾಚನ ಆಗಿದೆ. ಹಾಗಾದರೆ ಸಸ್ವರ್ ವಾಚನದ ಇಂಪಾರ್ಟೆನ್ಸ್ ಏನು, ಮಹತ್ವವೇನು ಅಂತ ಕೇಳ್ತಾ ಇದ್ದಾರೆ. ಬಾಲ್ಕೋ ಮೇ ಆತ್ಮವಿಶ್ವಾಸ ಕಿ ವೃದ್ಧಿ ಹೋತಿ ಹೈ. ಗಟ್ಟಿಯಾಗಿ ಓದುವುದರ ಮೂಲಕ ಪ್ರಾಥಮಿಕ ಹಂತದಲ್ಲಿರುವ ಮಕ್ಕಳು ಗಟ್ಟಿಯಾಗಿ ಓದುವುದರ ಮೂಲಕ ಆತ್ಮವಿಶ್ವಾಸ, ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತದೆ. ನಾನು ಓದ್ತಾ ಇದ್ದೀನಿ, ನನಗೂ ಕೂಡ ಚೆನ್ನಾಗಿ ಓದೋಕ್ಕೆ ಬರ್ತಾ ಇದೆ ಅಂತ ಒಂದು ಆತ್ಮವಿಶ್ವಾಸ ಡೆವಲಪ್ ಆಗುತ್ತದೆ. ಈ ಆಪ್ಷನ್ ಕರೆಕ್ಟ್ ಆಗಿದೆ. ಆನಂತರದಲ್ಲಿ ಉಚ್ಚಾರಣೆ ಮೇ ಶುದ್ಧತಾ ಲಾತಿ ಹೈ. ನಾವು ಡೈಲಿ ಓದ್ತಾ ಇದ್ದೀವಿ ಅಂತಂದರೆ ಡೈಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೀವಲ್ವ, ಅದೇ ರೀತಿಯಾಗಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ, ಎಷ್ಟು ಉಚ್ಚಾರಣೆ ಮಾಡ್ತೀವಿ, ಎಷ್ಟು ಓದ್ತೀವಲ್ವ ಡೈಲಿ, ಅಷ್ಟು ನಾವು ಉಚ್ಚಾರಣೆಯಲ್ಲಿ ಶುದ್ಧತೆಯನ್ನು ಕಾಣ್ಬೋದು. ಇದು ಕೂಡ ಸಸ್ವರ ವಾಚನ ಅಥವಾ ಗಟ್ಟಿ ವಾಚನ, ಇದು ಕೂಡ ಮಹತ್ವವನ್ನು ಹೊಂದಿದೆ. ಆನಂತರದಲ್ಲಿ ಮೌನ ವಾಚನ ಕಾ ಆಧಾರ ಬನಾತಾ ಹೈ. ಮೌನ ವಾಚನ ಅಂತಂದರೆ ಮನಸ್ಸಿನಲ್ಲಿ ಓದ್ಕೊಳ್ಳುವಂಥದ್ದು. ಯಾವಾಗಲಾದರೂ ಒಂದು ಅಧ್ಯಾಯವನ್ನು ನಾವು ನೋಡ್ಕೊಳ್ತಾ ಇದ್ದೀವಿ ಅಂತಂದರೆ ನಾವು ಜೋರಾಗಿ ಓದೋದಿಲ್ಲ, ನಮಗೆ ಓದಿ ಪ್ರಾಕ್ಟೀಸ್ ಆಗಿರುತ್ತದೆ. ಆನಂತರದಲ್ಲಿ ಮೌನ ವಾಚನ ಮಾಡ್ತೀವಿ. ಅದು ಸಸ್ವರ ವಾಚನ, ಗಟ್ಟಿ ವಾಚನ ಎನ್ನುವುದು ನಮ್ಮ ಮೌನ ವಾಚನಕ್ಕೆ ಆಧಾರವಾಗಿದೆ. ಒಂದು ಬೇಸ್ಮೆಂಟ್ ಕೊಡುವಂಥದ್ದು ಯಾವುದು ಅಂತಂದರೆ ಗಟ್ಟಿ ವಾಚನ ಮೌನ ವಾಚನಕ್ಕೆ ಆಧಾರವಾಗಿದೆ. ಸರಿಯಾದಂಥ ಉತ್ತರ ಅಂತಂದರೆ ಎ ತೀನೋ ಸಹಿ ಎನ್ನುವುದು ಆಪ್ಷನ್ ನಂಬರ್ 4 ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಪ್ರತಿಲೇಖನ್ ಅಂತಂದರೆ ದೇಖಕರ್ ಲಿಖ್ನಾ ಅಂದರೆ ನೋಡಿ ಬರೆಯುವುದು. ಪ್ರತಿಲೇಖನ್ ಅಂತಂದರೆ ಇಂಗ್ಲೀಷ್ನಲ್ಲಿ ಟ್ರೆಸ್ ಮಾಡಿ ಬರೆಯುವುದು. ಇವಾಗ ಕಾಮನ್ ಆಗಿ ನರ್ಸರಿಯಲ್ಲಿ ಮಕ್ಕಳಿಗೆ ಕಲಿಸ್ತೀವಿ ಅಂತಂದ್ರೆ ನಾವು ABCD ಅನ್ನು ಕಲಿಸ್ಬೇಕಂದ್ರೆ ಹೀಗೆ ಟ್ರೆಸ್ ಮಾಡಿ ತಿದ್ದಿ ಬರೆಯುವುದು ಹೇಳ್ಕೊಡ್ತೀವಲ್ವ. ಪ್ರತಿಲೇಖನ ದೇಖಕರ್ ಲಿಖ್ನ ಆಗುತ್ತದೆ. ಇದು ಸಂಬಂಧ ಕಲ್ಪಿಸುವಂಥದ್ದು ಕೊಟ್ಟಿರುವಂಥದ್ದು. ಶ್ರುತಲೇಖನ ಅಂದರೆ ಏನು, ಯಾವುದಕ್ಕೆ ಸಂಬಂಧ ಕಲ್ಪಿಸುತ್ತದೆ? ಈ 4 ಆಪ್ಷನ್ಗಳಲ್ಲಿ ಪಡ್ಕರ್ ಲಿಖ್ನ ಆಗಿದೆಯಾ, ಜಾನ್ಕರ್ ಲಿಖ್ನ ಆಗಿದೆಯಾ, ಅಥವಾ ಸುನ್ಕರ್ ಲಿಖ್ನ ಆಗಿದೆಯಾ, ಸೋಚ್ಕರ್ ಲಿಖ್ನ ಆಗಿದೆಯಾ? ಪ್ರತಿಲೇಖನ ಅಂತಂದರೆ ದೇಖಕರ್ ಲಿಖ್ನ. ಹಾಗಾದರೆ ಶ್ರುತಲೇಖನ ಅಂತಂದರೆ ಏನು ಮೀನಿಂಗ್ ಕೊಡ್ತದೆ ಅಂತಂದರೆ ಡಿಕ್ಟೇಷನ್ ಅಥವಾ ಶಬ್ದಾರ್ಥ. ಶಬ್ದಾರ್ಥ ಹೇಗೆ ಬರಿತೀವಿ ನಾವು? ನಮಗೆ ಟೀಚರ್ಸ್ ಹೇಳ್ತಾರೆ, ಅದನ್ನು ನಾವು ಬರಿತೀವಿ. ಹಾಗಾದರೆ ಹೇಗೆ? ಕೇಳುವುದರ ಮೂಲಕ ಅಲ್ವಾ? ಸುನ್ಕರ್ ಲಿಖ್ನ. ಶ್ರುತಲೇಖನ ಅಂತಂದರೆ ಡಿಕ್ಟೇಷನ್ ಅಥವಾ ಶಬ್ದಾರ್ಥಗಳು. ಟೀಚರ್ಸ್ ಹೇಳ್ತಾರೆ, ನಾವು ಬರಿತೀವಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 54. ನಿಮ್ನಲಿಖಿತ ಮೇ ಸೆ ಯಹ ಕವಿತಾ ಶಿಕ್ಷಣ ಕಾ ಪ್ರಣಾಲಿ ನಹೀ ಹೈ. ಕವಿತಾ ಅಂತಂದರೆ ಪದ್ಯ ಬೋಧನೆ ಆಗಿದೆ, ಕವಿತೆ. ಈ 4ರಲ್ಲಿ ಯಾವುದು ಪದ್ಯ ಬೋಧನೆಗೆ ಸಂಬಂಧಿಸದಲ್ಲ ಅಂತ ಹೇಳ್ತಾ ಇದ್ದಾರೆ. ಅಭಿನಯ ಪ್ರಣಾಲಿ, ನಿಗಮನ ಪ್ರಣಾಲಿ, ಗೀತ ಪ್ರಣಾಲಿ. ಅಭಿನಯ ಪದ್ಯ ಬೋಧನೆಯಲ್ಲಿ ಮಾಡ್ತೀವಿ, ಅರ್ಥ ಬೋಧನೆ ಕೂಡ ಕೊಡ್ತೀವಿ, ಗೀತ ಪ್ರಣಾಲಿ ಹಾಡುವುದು ಕೂಡ ಮಾಡ್ತೀವಿ. ಹಾಗಾದರೆ ಯಾವುದು ಅಲ್ಲದ್ದು ಅಂತಂದರೆ ನಿಗಮನ ವಿಧಾನ ಅಥವಾ ನಿಗಮನ ಪ್ರಣಾಲಿ. ನಿಗಮನ ವಿಧಾನದ ಪ್ರತಿಪಾದಕರು ಯಾರಪ್ಪ ಅಂತಂದರೆ ಅರಿಸ್ಟಾಟಲ್ ರವರನ್ನ
ನಿಗಮನ ವಿಧಾನದ ಪ್ರತಿಪಾದಕರು ಅಂತ ಕರಿತೀವಿ. ಅರಿಸ್ಟಾಟಲ್ ರವರು ರಾಜ್ಯಶಾಸ್ತ್ರದ ಪಿತಾಮಹ ಕೂಡ ಆಗಿದ್ದಾರೆ ಹಾಗೂ ನಿಗಮನ ಪ್ರಣಾಳಿ ಅಥವಾ ನಿಗಮನ ಪದ್ಧತಿಯ प्रतिपादकರು ಕೂಡ ಆಗಿದ್ದಾರೆ. नेक्स्ट क्वेश्चन ನೋಡ್ಕೊಳ್ಳೋಣ. जिस साधन द्वारा यह ज्ञात होता है कि कार्य पूरा होने पर निश्चित उद्देश्य की पूर्ति किस हद तक हुई है यह कहलाती है. ಯಾವ ಸಾಧನ ಅಂತಂದರೆ ಈ ಆಪ್ಷನ್ಗಳಲ್ಲಿ ಯಾವ ಸಾಧನ ನೋಡ್ಕೊಳ್ಳೋ. ಪ್ರಶ್ನೆ ಪತ್ರಿಕೆ ಆಗಿದೆಯಾ, ಮೂಲ್ಯಾಂಕನ ಅಥವಾ ಮೌಲ್ಯಮಾಪನ ಆಗಿದೆಯಾ, ಭಾಷಾ ಶಿಕ್ಷಣ ಆಗಿದೆಯಾ ಅಥವಾ ಅಧಿಗಮ ಅಂತಂದರೆ ಕಲಿಕೆ ಎಂದರ್ಥ. ಲರ್ನಿಂಗ್ಗೆ ಹಿಂದಿ ಲರ್ನಿಂಗ್ ಅಂತ ಕಲಿತೀವಲ್ವ, ನಮ್ಮ ಕಲಿಕೆಗೆ ಹಿಂದಿಯಲ್ಲಿ ಅಧಿಗಮ ಅಂತ ಕರೀತಾರೆ. ಹಾಗಾದರೆ ಜಿಸ್ ಸಾಧನ ದ್ವಾರ ಯಾವ ಸಾಧನ ಯಾವುದರ ಮೂಲಕ ನಮ್ಮ ಯಾವುದೇ ಒಂದು ಕಾರ್ಯ ಪೂರ್ಣವಾಗಿದೆ ಅಥವಾ ನಿಶ್ಚಿತ ಉದ್ದೇಶಗಳು ಪೂರ್ತಿಯಾಗಿವೆ, ಯಾವುದರ ಮೂಲಕ ನಮ್ಮ ಕಲಿಕೆ ಫಲಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಅಂತ ತಿಳ್ಕೋಬೇಕು ಅಂತಂದರೆ ಮೌಲ್ಯಾಂಕನ ಅಥವಾ ಮೌಲ್ಯಮಾಪನ ಮಾಡುವುದರ ಮೂಲಕ ನಾವು ತಿಳ್ಕೊಬೋದು. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಮೂಲ್ಯಾಂಕನ ಆಗಿದೆ. ಔಪಚಾರಿಕ ಪಾಠ ಯೋಜನಾಕ್ಕೆ ಸೋಪಾನ್ ಹೇ. ಫಾರ್ಮಲ್ ಲೆಸನ್ ಪ್ಲ್ಯಾನ್ನ ಸೋಪಾನಗಳು ಅಥವಾ ಹಂತಗಳು ಎಷ್ಟಿವೆ ಅಂತ ಕೇಳ್ತಾ ಇದ್ದಾರೆ. 3, 4, 7, 8. ಫಾರ್ಮಲ್ ಲೆಸನ್ ಪ್ಲ್ಯಾನ್ನ ಹಂತಗಳು ಎಷ್ಟು ಅಂತಂದರೆ 7 ಹಂತಗಳಾಗಿವೆ. ವ್ಯಾಕರಣ ಶಿಕ್ಷಣ ಮೇ ಆಗಮನ ವಿಧಿ ಹೈ. ಇಲ್ಲಿ ಕೇಳಿರುವಂಥದ್ದು ಕ್ವಶನ ನಿಗಮನ ವಿಧಿ ಮೇಲೆ, ಇಲ್ಲಿ ಕೇಳಿರುವಂಥ ಕ್ವಶನ ಆಗಮನ ವಿಧಿ ಮೇಲೆ. ಆಗಮನ ವಿಧಿಯ ಪ್ರತಿಪಾದಕರು ಯಾರು ಅಂತಂದರೆ ಫ್ರಾನ್ಸಿಸ್ ಬೇಕನ್ ರವರು ಆಗಿದ್ದಾರೆ. ಹಾಗಾದರೆ ವ್ಯಾಕರಣ ಶಿಕ್ಷಣದಲ್ಲಿ ಆಗಮನ ವಿಧಿ ಹೇಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತದೆ ಅಂತ ಕೇಳ್ತಾ ಇರುವಂಥದ್ದು. ಇದು ಒಂದು ಮನೋವೈಜ್ಞಾನಿಕ ವಿಧಾನವಾಗಿದೆ. ಸರಳತೆಯಿಂದ ಸಂಕೀರ್ಣತೆಯ ಕಡೆಗೆ ಹೋಗುವಂಥದ್ದೇ ಯಾವುದು ಆಗಮನ ವಿಧಿ, ಹಾಗೂ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಹೋಗುವಂಥದ್ದು ಆಗಮನ ವಿಧಿ. ಮೂರ್ತತೆಯಿಂದ ಅಮೂರ್ತತೆ ಕಡೆಗೆ ಹೋಗುವಂಥದ್ದು ಆಗಮನ ವಿಧಿಯಾಗಿದೆ. ಅದರ ಉಲ್ಟಾ ಎಲ್ಲವೂ ಕೂಡ ಇಲ್ಲಿ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆ ಹೋಗಬೇಕು, ಇಲ್ಲಿ ಗೊತ್ತಿಲ್ಲದರಿಂದ ಗೊತ್ತಿರುವ ಕಡೆಗೆ ಹೋಗುವಂಥದ್ದೇ ನಿಗಮನ ವಿಧಿ. ಇದು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್. ಆಗಮನ ವಿಧಿ ಹಾಗೂ ನಿಗಮನ ವಿಧಿ ಮೇಲೆ ಕಂಪಲ್ಸರಿಯಾಗಿ ನಮ್ಮ ಪ್ರೀವಿಯಸ್ ಇಯರಲ್ಲಿ ಕ್ವಶನ್ಸ್ಗಳು ಕೂಡ ನೋಡ್ಕೊಳ್ಬಹುದು, ಹಾಗೂ ಮುಂಬರುವ ಪರೀಕ್ಷೆಯಲ್ಲಿ ಕೂಡ ನಮಗೆ 1 ರಿಂದ 2 ಕ್ವಶನ್ಸ್ಗಳು ಆಗಮನ ವಿಧಿ ಹಾಗೂ ನಿಗಮನ ವಿಧಿ ಮೇಲೆ ಕಂಪಲ್ಸರಿಯಾಗಿ ಬರ್ತವೆ. ಅವು ವೆರಿ ಇಂಪಾರ್ಟೆಂಟ್ ಆಗಿವೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಕಿಸಿ ವಿಷಯಕ್ಕೆ ಅಧಿಗಮ್ ತಥಾ ಶಿಕ್ಷಣ ಕಾ ಯೋಜನಾಬದ್ಧ ಕ್ರಮ ಹೈ. ಯಾವುದೇ ಒಂದು ವಿಷಯದ ಬಗ್ಗೆ ಕಲಿಕೆ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯೋಜನಾಬದ್ಧವಾಗಿರುವಂಥ ಒಂದು ಕ್ರಮ ಯಾವುದರಲ್ಲಿ ನೋಡ್ಕೊಳ್ತೀವಿ? ಪಠ್ಯಕ್ರಮದಲ್ಲಿ ನೋಡ್ಕೊಳ್ತೀವ, ಕರಿಕ್ಯುಲಮ್ನಲ್ಲಿ. ಪಾಠ ನಿಯೋಜನೆ ಅಂತಂದರೆ ಲೆಸನ್ ಪ್ಲ್ಯಾನ್, ಪಾಠ್ಯ ಸಾಮಗ್ರಿಯಲ್ಲಿ ನೋಡ್ತೀವ ಅಥವಾ ಕ್ರಿಯಾಕಲಾಪನಲ್ಲಿ ನೋಡ್ತೀವ? ನಾವು ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದ ಯೋಜನಾಬದ್ಧ ಕ್ರಮ ಯಾವುದರಲ್ಲಿ ನೋಡ್ಕೊಳ್ತೀವಿ ಅಂತಂದರೆ ಯಾವುದರಲ್ಲಿ ಮಾಡ್ತೀವಿ ಫ್ರೆಂಡ್ಸ್? ನಾವು ಪಾಠ ನಿಯೋಜನೆ ಅಥವಾ ಲೆಸನ್ ಪ್ಲ್ಯಾನ್ ಮಾಡುವಾಗ ಯಾವ ಹಂತ ಆದ ನಂತರ ಯಾವ ಹಂತ ಬರುತ್ತದೆ ಅಂತ ಒಂದು ಪ್ಲ್ಯಾನಿಂಗ್ ಕ್ರಮವಾಗಿ ಮಾಡ್ಕೊಳ್ತೀವಲ್ವ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಆಗಿದೆ, ಪಾಠ ನಿಯೋಜನ್. ಕ್ವಶನ್ ನಂಬರ್ 59 ನೋಡ್ಕೊಳ್ಳಿ ಫ್ರೆಂಡ್ಸ್. ಲಿಖಿತ ಭಾಷಾ ಕಾ ಆಧಾರ ಹೈ. ಲಿಖಿತ ಭಾಷೆಗೆ ಯಾವುದು ಆಧಾರವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಪದ, ವಾಕ್ಯ, ಇಕಾಯಿ, ಲಿಪಿ. ಯಾವುದೇ ಒಂದು ನಾವು ಲಿಖಿತವಾಗಿ ಬರಿತಾ ಇದ್ದೀವಿ ಅಂತಂದರೆ ಅದಕ್ಕೆ ಆಧಾರ ಕೊಡುವಂಥದ್ದು, ಭಾಷೆಗೆ ಆಧಾರ ಕೊಡುವಂಥದ್ದು ಲಿಖಿತವಾಗಿ ಅಂತಂದರೆ ಲಿಪಿ ಎನ್ನುವುದು ಒಂದು ಭಾಷೆಗೆ ಆಧಾರ ಕೊಡುವಂತಾಗಿದೆ ಫ್ರೆಂಡ್ಸ್. ಯಾವುದೇ ಒಂದು ಭಾಷೆ ಇರಲಿ ಅದಕ್ಕೆ ಒಂದು ಲಿಪಿ ಅಂತ ಇರುತ್ತದೆ, ಆ ಲಿಪಿಗೆ ಸಂಬಂಧಿಸಿದಂತೆ ನಾವು ಆ ಭಾಷೆಯನ್ನು ಬರಿತೀವಿ. ಹಾಗಾದರೆ ಹಿಂದಿ ಭಾಷೆಯ ಲಿಪಿ ಯಾವುದು ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ ಫ್ರೆಂಡ್ಸ್. ಕ್ವಶನ್ ನಂಬರ್ 60. यदि कोई विद्यार्थी अपने सामने आने वाली समस्या का समाधान पूर्ण रूप से अथवा अंश रूप में कर लेता है तो उसमें है ಮೌಲಿಕತಾ, ಸೃಜನಾತ್ಮಕತಾ, ನವೀನತಾ, ವಿಶೇಷತಾ. ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ, ಯಾವುದೇ ಒಂದು ಸಮಸ್ಯೆ ಅಥವಾ ಒಂದು ಪ್ರಶ್ನೆ ಇದೆ ಆತನ ಮುಂದೆ ಅಂತ ತಿಳ್ಕೊಳ್ಳಿ. ಆ ಸಮಸ್ಯೆಯನ್ನು ಬಗೆಹರಿಸ್ತಾನೆ, ಪೂರ್ಣವಾಗಿ ಬಗೆಹರಿಸ್ತಾನೆ, ಅದಕ್ಕೆ ಆನ್ಸರ್ ಕೂಡ ಕಂಡು ಹಿಡಿತಾನೆ. ಅಥವಾ ಪೂರ್ಣ ಇಲ್ಲ ಅಂತಂದರೆ ಅದರ ಅರ್ಧ ಆದರೂ ಕೂಡ ಆತನು ಬಗೆಹರಿಸ್ತಾನೆ. ಹಾಗಾದರೆ ಆತನಲ್ಲಿರುವುದು ಏನು? ಮೌಲಿಕತಾ ಇದೆಯಾ, ಸೃಜನಾತ್ಮಕತೆ ಇದೆಯಾ, ಅಥವಾ ನವೀನತಾ ಇದೆಯಾ, ಅಥವಾ ವಿಶೇಷತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದರೆ ಆ ಮಗು ಏನಾಗಿದೆ ಅಂತಂದರೆ ಸೃಜನಾತ್ಮಕತೆ ಅಂತ ಕ್ರಿಯೇಟಿವ್ ಮಗುವಾಗಿದೆ, ಸೃಜನಶೀಲ ಮಗುವಾಗಿದೆ. ಒಂದು ಮಗು ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತಂದರೆ ಯಾವ ರೀತಿಯಾಗಿ ಬಹುಮುಖವಾಗಿ ಚಿಂತನೆ ಮಾಡ್ತದೆ ಅಂತಂದರೆ ಡೈವರ್ಜೆಂಟ್ ಆಗಿ ಬೇರೆ ಬೇರೆ ವಿಧಾನಗಳ ಮೂಲಕ ಥಿಂಕ್ ಮಾಡಿ, ಹೀಗೆ ಮಾಡಿದರೆ ಇದಕ್ಕೆ ಆನ್ಸರ್ ಹೇಗಾಗ್ಬೋದು, ಈ ರೀತಿಯಾಗಿ ಯೋಚನೆ ಮಾಡಿದರೆ ಈ ರೀತಿಯಾಗಿ ನಾವು ಆ ಸಮಸ್ಯೆಯನ್ನು ಪರಿಹರಿಸಿದರೆ ಹೇಗಾಗಬಹುದು ಅಂತ ಥಿಂಕ್ ಮಾಡಿ ಆ ಮಗು ಸಮಸ್ಯೆಯನ್ನು ಪರಿಹರಿಸ್ತದೆ ಅಂತಂದರೆ ಆ ಮಗು ಏನಾಗಿದೆ, ಸೃಜನಶೀಲ ಮಗು ಆಗಿದೆ ಅಂತ ತಿಳ್ಕೊಳ್ಬೋದು. ಅದೇ ರೀತಿಯಾಗಿ ಮೌಲಿಕತಾ ಅಂದರೆ ಏನು ಅಂತ ಈ ಶಬ್ದದ ಅರ್ಥ ನಮಗೆ ಗೊತ್ತಿರಲೇಬೇಕು ಫ್ರೆಂಡ್ಸ್. ಮೌಲಿಕತಾ ಅಂತಂದರೆ ಸ್ವಂತಿಕೆ, ನಮ್ಮ ಸ್ವಂತಿಕೆ ಎಷ್ಟಿದೆ, ನಮ್ಮ ಪ್ರೀವಿಯಸ್ ನಾಲೆಜ್ ಎಷ್ಟಿದೆ ಅಂತ ಸ್ವಂತಿಕೆ, ಅದರದ ಮೇಲೆ ಕೂಡ ಮಗು ಮಾಡ್ಬೋದು. ಆದರೆ ಆ ಮಗು ಬಹುಮುಖ ಚಿಂತನೆಯಲ್ಲಿ ಬರುವುದಿಲ್ಲ. ಮೌಲಿಕತಾ
ಪ್ರತಿಭಾವಂತ ಮಗುವಿನ ಲಕ್ಷಣ ಆಗುತ್ತದೆ. ಆನಂತರದಲ್ಲಿ ನವೀನತಾ, ವಿಶೇಷತಾ ಈ ಮೂರೂ ಕೂಡ ಒಂದರಲ್ಲಿಯೇ ಬರುವಂಥದ್ದು. ಹೇಗೆ ಅಂತಂದರೆ ನಾವು ಸೃಜನಶೀಲತೆ ಒಂದು ದೊಡ್ಡ ಮರ ಇದೆ ಅಂತ ತಿಳ್ಕೊಳ್ಳಿ. ಸೃಜನಶೀಲತೆ ಎನ್ನುವುದು ಒಂದು ಮರ. ಆ ಮರದಲ್ಲಿರುವ ಎಲೆಗಳು, ರೆಂಬೆ, ಕೊಂಬೆಗಳು, ಹೂವು, ಹಣ್ಣುಗಳು ಎಲ್ಲ ಏನು ಮೌಲಿಕತಾ, ನವೀನತಾ, ವಿಶೇಷತಾ. ಅದರ ರೆಂಬೆ ಕೊಂಬೆಗಳು ಸೃಜನಶೀಲತೆಯ ರೆಂಬೆ ಕೊಂಬೆಗಳು ಮೌಲಿಕತಾ, ನವೀನತಾ, ವಿಶೇಷತಾ ಎನ್ನುವುದಾಗಿದೆ. ಹಾಗಾದರೆ ದೊಡ್ಡ ಮರ ಯಾವುದು? ಸೃಜನಶೀಲತಾ ಎನ್ನುವುದು. ಈ ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್. ನಾವು ಇಲ್ಲಿವರೆಗೆ 30 ಜೂನ್ 2024ರಲ್ಲಿ ನಡೆದಂಥ ಕರ್ನಾಟಕ TET ಪೇಪರ್ 2 ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದೀವಿ ಫ್ರೆಂಡ್ಸ್. ಈ ನಮ್ಮ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕರ್ನಾಟಕ TETಯ ಪೇಪರ್ 1 ಫಸ್ಟ್ ಲ್ಯಾಂಗ್ವೇಜ್ ಹಾಗೂ ಸೆಕೆಂಡ್ ಲ್ಯಾಂಗ್ವೇಜ್, ಆನಂತರದಲ್ಲಿ ಪೇಪರ್ 2 ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಯಾರಿಗಾದರೂ ಕೀ ಆನ್ಸರ್ಸ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಆ ತರಗತಿ ಕೂಡ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.